ತಮಿಳುನಾಡಲ್ಲಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕರ್ನಾಟಕನೂ ಕೂಡ ಖಂಡಿತ ಆಲ್ ಓವರ್ ಇಂಡಿಯಾ ಆಗತ್ತೆ ಇದು. ಆಲ್ ಓವರ್ ಇಂಡಿಯಾ ಆಗತ್ತೆ. ಜನ ಬಯಸ್ತಿದ್ದಾರೆ ಒಂದು ಬದಲಾವಣೆನ. ಆ ಬದಲಾವಣೆ ಸಂಪೂರ್ಣವಾಗಿ ಬದಲಾವಣೆ ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಅಂದರೆ ಆ ಬದಲಾವಣೆ ಜಸ್ಟ್ ಬರೀ ಪಾರ್ಟಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ, ಅದಾಗಿದೆ, ತುಂಬ ಸತಿ ಆಗಿದೆ ಇದುವರೆಗೂ. ವ್ಯಕ್ತಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ ಅಂತ ಬಯಸಿದ್ದಾರೆ, ಅದು ಆಗಿದೆ, ಈಗಲೂ ಆಗ್ತಾ ಇದೆ. ನಾನು ಹೇಳಿದ್ದು ವಿಚಾರಗಳಿಗೆ ಓಟ್ ಹಾಕುವಂಥ ಒಂದು ಬಂದ್ಬಿಟ್ಟ ಅಂದರೆ ಅದು ನಿಜವಾದ ಅಲ್ಟಿಮೇಟ್ ಬದಲಾವಣೆ ಆಗುತ್ತೆ. ಖಂಡಿತ ಅದನ್ನು ಬಯಸ್ತಾ ಇದ್ದೀನಿ ಅಷ್ಟೇ. ಸೊ ದಾವಣಗೆರೆಗೆ ನಾನು ಒಂದು ಟೈಮು ಬೈಲೆಕ್ಷನ್ಗೆ ರೌಂಡ್ ರಿಪೋರ್ಟ್ಗೆ ಹೋಗಿದ್ದೆ. ಇಲ್ಲೊಂದು ಗ್ರಾಮಸ್ಥರು ಕೇಳಿದೆ, ಪ್ರಜಾಕೀಯ ಅದೇನಿದೆ, ಉಪೇಂದ್ರ ಸರ್ ಬರಲ್ಲ ನಮಗೆ, ಉಪೇಂದ್ರ ಸರ್ ನಮಗೆ ಇಲ್ಲಿ ಗ್ರೌಂಡು ಬರಲ್ಲ. ಅದೇ ಇಲ್ಲ ಆದ್ರೆ ಸರ್ ಪ್ರಜಾಕೀಯ ಇಲ್ಲ ಆಗಲ್ಲ. ಇದು ಜನಗಳ ಪಕ್ಷ ಅಂದ್ರ ಮೇಲೆ ಪ್ರಜೆಗಳು ಮಾಡಬೇಕು ಅಂದಾಗ ಇಲ್ಲಿ ನಾನು ಅನ್ಕೊಂಡೆ ನಿಜವಾದ ಪ್ರಜೆಗಳೆಲ್ಲ ಇನ್ವಾಲ್ವ್ ಆಗ್ತಾರೆ ಅಂತ. ಖಂಡಿತ ಆಗೋರು ಆಗ್ತಿದ್ದಾರೆ. ಬಟ್ ಏನಂದ್ರೆ ಹಳೆ ಮೈಂಡ್ ಸೆಟ್ ಇದೆಯಲ್ಲ, ಉಪೇಂದ್ರ ಅವ್ರು ಹೇಳ್ಬಿಟ್ಟು ಅವ್ರು ಮಾಡ್ಬೇಕ್ರಿ, ಅವರೇ ಮಾಡಿದೆ ಇನ್ನೂ ಬೇರೆಯವ್ರಿಗೆ ಹೇಳ್ತಾರೆ ಅವರು ಅಂತ. ನಾನು ಹಂಗೆ ಹೇಳ್ತಿಲ್ಲ ನಾನು ಯಾರಿಗೂ. ಅವ್ರು ಯಾರೋ ಒಬ್ರು ಚೆನ್ನಾಗಿ ವಿಡಿಯೋ ಮಾಡಿದ್ರು. ಅಲ್ಲ ರೀ, ಅವ್ರು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನಿಮಗೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ಬೇಕಿಲ್ಲ ಯುವಕರು. ಓಕೆ, ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ ನಾವು, ಎಷ್ಟೋ ಏನೇನೋಕ್ಕೋ ನಾವು ಟೈಮ್ ಮಾಡ್ತೀವಿ. ಒಂದು 2 ನಿಮಿಷ 1-2 ಲೈನ್ ಓದ್ಬಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡೋದಾಗಲಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಾಗಲಿ, ಅದ್ರ ಬಗ್ಗೆ 4 ಜನಕ್ಕೆ ಹೇಳೋದಾಗಲಿ, ಆ ಥರ ಆದರೆ ಅದ್ಭುತವಾದ ಬದಲಾವಣೆ ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾರೋ ಒಬ್ಬ ಬಂದು ನಮ್ಮನ್ನು ಚೇಂಜ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಕೂತಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರೆ ಚೇಂಜ್ ಮಾಡೋದಕ್ಕೆ ಅಂತ. ನಿಮಗೆ ಬರೀ ಆ ಪೋಸ್ಟ್ ಚೇಂಜ್ ಆಗಬೇಕು ಅಂದರೆ, ಅಥವಾ ಒಂದು ಪಾರ್ಟಿ ಚೇಂಜ್ ಆಗಬೇಕು ಅಂದರೆ ಖಂಡಿತ ಅದಾಗ್ಬೋದು, ಇಲ್ಲೂ ಕೂಡ ಆಗ್ಬೋದು. ಬಟ್ ಅದ್ರ ನೆಕ್ಸ್ಟ್ ಆಗುವಂಥದ್ದು ಇದೆಯಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಖಂಡಿತ ಆಗುತ್ತೆ. ಏನು ಹೇಳಿ, ಆ ಯುವಕರಲ್ಲಿ ಅದು ಬಂದ್ಬಿಟ್ರೆ ಒಂದು ಬದಲಾವಣೆ ಬೇಕು, ಈ ಥರ ಬದಲಾವಣೆ ಬೇಕು ಅಂತ ಬಂದಾಗ ಎಲ್ಲರೂ ಶುರು ಮಾಡ್ತಾರೆ ಇದನ್ನು. ಸರ್, ಇನ್ನು 1 ವರ್ಷ ಇದೆ, ಇಲ್ಲೂ ಕೂಡ ವಿಧಾನಸಭಾ 2028. ಪ್ರಜಾಕೀಯದಿಂದ ಜನ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಕಂದರೆ ವಿಜಯರು ಅಷ್ಟು ಬೇಗ ಅಲೆ ಸೃಷ್ಟಿ ಮಾಡೋದು, ನೀವು ಪ್ರಜಾಕೀಯದಲ್ಲಿ ಯಾವ ಥರ ಏನು ಮಾಡ್ತೀವಿ? ಯಾಕಂದರೆ ಅಲ್ಲ, ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಜಾಕೀಯದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಿಡೋ, ಅದೋ ಬದಲು ಪ್ರಜಾಕೀಯಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ರೆ, ನಾನು 4 ಜನಕ್ಕೆ ಕೇಳ್ತೀನಪ್ಪ, ಇಷ್ಟೇ ನಾನು ಕೇಳ್ತಾ ಇರೋದು. ಇವಾಗ ನೀವು ಇಲ್ಲಿಂದ ಹೋದ್ರ ಮೇಲೆ ಮರೆತು ಬಿಡಬಾರ್ದು ಇದನ್ನು. ಉಪೇಂದ್ರ ಅವ್ರು ಮಾತಾಡ್ಬಿಡು, ಉಪೇಂದ್ರ ಅವ್ರು ಏನೋ ಮಾಡ್ತಾರೆ. ಖಂಡಿತ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವಿಡಿಯೋ ಎಲ್ಲ ಚಾನಲ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಆ್ಯಪ್ ಮಾಡ್ತಾ ಇದ್ದೀನಿ. ನಾಳೆ ನೀವು ಗ್ರೌಂಡ್ಗೆ ಇಳಿಬೇಕಾ, ಅದನ್ನು ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ನಿಮಗೂ ಒಂದು ಜವಾಬ್ದಾರಿ ಇದೆ. ಸಣ್ಣದಾಗಿ ನೀವು ಕೂಡ ಇದನ್ನ 4 ಜನಕ್ಕೆ ಹೇಳ್ಬೇಕು. ಯಾಕಂದರೆ ಇದು ವಿಚಾರ ಇರೋದ್ರಿಂದ ಬರೀ ಉಪೇಂದ್ರ ಅಂದ್ಬಿಟ್ರಾಗಲ್ಲ. ಅವಾಗ ಉಪೇಂದ್ರ ಇಲ್ಲಿ ಬರಲೇ ಇಲ್ಲ ರೀ ಅಂತಾರೆ. ಇಲ್ಲೊಂದು 4 ವಿಚಾರ ಇದೆಯಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ತರೋದಿರ್ಬೋದು, SOP ಥರ ಕೆಲಸ ಮಾಡೋದಿರ್ಬೋದು, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಈ ಥರದ ವಿಚಾರಗಳು ಹಿಂಗೆ ಬರಬೇಕು ನಮಗೆ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ವಿಚಾರಗಳು ನಿಮ್ಗೆ ಯಂಗ್ಸ್ಟರ್ಸ್ಗೆ ಹೇಳೋದು ಬೇಕಾಗಿಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳು. ಸರ್, ರಾಜಕೀಯದಲ್ಲಿ ಪ್ರಣಾಳಿಕೆ ಬೇಕಾ, ಅಥವಾ ರಾಜಕೀಯದ ಪ್ರಣಾಳಿಕೆ ಬೇಕಾ, ಅಭಿವೃದ್ಧಿ ಬೇಕಾ, ಬದಲಾವಣೆ ಬೇಕಾ ಅನ್ನೋದು ಕೂಡ ಆಗ್ತಿದೆ. ಇತ್ತೀಚೆಗೆ ನೋಡಿದ್ರೆ ಫ್ಲೆಕ್ಸ್ ಬ್ಯಾನರ್ ಗಲಾಟೆಗಳಾಗಿರ್ಬೋದು, ಕೆಲವು ನಾನು ಚಿನ್ನ ಕೊಡ್ತೀನಿ, ಒಡವೆ ಕೊಡ್ತೀನಿ, ಫ್ರೀ ಬಗ್ಗೆ ಕೊಡ್ತೀನಿ, ಆ ಬಗ್ಗೆ ಕೊಡ್ತೀನಿ ಅನ್ನೋ ಥರ ಇರ್ಬೋದು. ಈ ವಿಚಾರ ಅಂತವ್ರೆ ನಿಮ್ಮ ಐಡಿಯಾಲಜಿ ಯಾವ ಥರ ಇರ್ಬೋದು ಸರ್ ಜನರಿಗೋಸ್ಕರ ಅನ್ನೋದು? ಅಲ್ಲ, ಅದೇ ಹೇಳದ್ನಲ್ಲ, ನಿಮ್ಗೆ ಅದು ಬೇಕು ಅಂದರೆ ಅದು ನಡೀತಾನೆ ಇದೆ. ನಾನು ಹೇಳೋದು ನಿಮಗೆ, ನೋಡಪ್ಪ, ನೀನು ನನ್ನ ದುಡ್ಡು ಕೊಡು, ನಾನಿಗೇನೋ ಕೊಡ್ತೀನಿ ಅನ್ನೋದು ಬೇರೆ. ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ನಿಮ್ಗೇನೋ ಕೊಡ್ತೀನಿ ನಿಮಗೆ ಅನ್ನೋದು ಒಂದು. ನಾನು ಹಂಗಲ್ಲ, ಫುಲ್ ದುಡ್ಡಿದೆ, ನಿಮ್ಗೆ ಏನು ಬೇಕು ಕೇಳಿ, ನೀವೇ ಕೇಳಿ. ಆ್ಯಕ್ಚುಲಿ ನಾನೇನು ಕೊಡ್ತೀನಿ ಅನ್ನೋದಲ್ಲ ಇಲ್ಲಿ. ನನಗೆ ಹಾಸ್ಪಿಟ್ಲ್ ಬೇಕು, ನನಗೆ ಇದು ಬೇಕು, ರೋಡ್ಸ್ ಬೇಕು, ನನಗೊಂದು ಜಾಬ್ಸ್ ಬೇಕು, ನನಗೆ ಇನ್ನೇನೋ ಇದಾಗಬೇಕು, ಆ ಎಲ್ಲ ವಿಷಯಗಳು ಇದರಲ್ಲಿದೆ. ಆ್ಯಕ್ಚುಲಿ ಆ ಥರದ್ದು ಒಂದು ವಿಷಯ ಇದು. ಸರ್, ನೀವು ಶುರು ಮಾಡಿದಾಗ 2017-18ರಲ್ಲಿ ಒಂದು ಹಾರ್ಡ್ ಕೋರ್ ಕ್ರಿಟಿಸಿಸಮ್ನ ಫೇಸ್ ಮಾಡಿದ್ರಿ ನೀವು ಪ್ರಜಾಕೀಯದ ವಿಚಾರವಾಗಿ. ಸಿನಿಮಾದವರು ರಾಜಕೀಯಕ್ಕೆ ಸೆಟ್ ಆಗಲ್ಲ ಅನ್ನೋಂಥ ಒಂದು ಮೇಲಲೆಯ ಕಮೆಂಟ್ಗಳು, ಅದನ್ನ ಕೆಲಸದ ಮೂಲಕನೇ ನಾವು ತೋರಿಸೋಣ ಅಂತಲೂ ತುಂಬ ದಿನ ನೀವು ಕೆಲಸ ಮಾಡಿದ್ದೀರಾ.